ನೋಡಿ, ನಮ್ಮ ಮಹಿಳಾ ಸಂಘದ ಪ್ರತಿ ಮೀಟಿಂಗಲ್ಲೂ ನಾವು ಪುರುಷರ ವಿರುದ್ಧ ಮಾತಾಡೋದನ್ನೇ ನಮ್ಮ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ಬಿಟ್ಟು ನಾವು ಬೇರೆ ವಿಷಯನೂ ಮಾತಾಡ್ಬೇಕು. ಇನ್ನೇನಿದೆ ಬೇರೆ ವಿಷಯ? ನಾವು ಮಹಿಳಾ ಸಂಘ ಕಟ್ಕೊಂಡಿರೋದೇ ಪುರುಷನ ದ್ವೇಷ ಮಾಡಕ್ಕಲ್ವಾ? ನಮ್ಮ ಮಹಿಳಾ ಸಂಘದ ಮೂಲಕ ಸಮಾಜಕ್ಕೆ ಸೇವೆ ಮಾಡ್ಬೇಕು, ಕಷ್ಟದಲ್ಲಿರೋರ್ಗೆ ಕೈ ಚಾಚ್ಬೇಕು. ಮೊದ್ಲು ಕಷ್ಟದಲ್ಲಿ ಯಾರಿದ್ದಾರೆ ಅಂತ ಹೇಳಿ, ಸುಮ್ನೆ ಜನರಲ್ ಆಗಿ ಹೇಳಿದ್ರಲ್ಲ ಆಗಲ್ಲ. ಕೆಲವು ಮಹಿಳೆಯರ್ ಕಂಡ್ರೇನೆ ಆಗಲ್ಲ, ಅದೇ ಕಷ್ಟ. ರಾಜೇಶ್ವರಿ ಅವರೇ, ನೀವು ಯಾವ ಉದ್ದೇಶದಿಂದ ಹೇಳಿದ್ದು? ಅಯ್ಯೋ, ಅರ್ಥ ಆಗೋರ್ಗೆ ಅರ್ಥ ಆಯ್ತು ಬಿಡಿ. ಕೆಲವು ಮಹಿಳೆಯರ್ ಕಂಡ್ರೇನೆ ಆಗಲ್ಲ. ಅದ್ರಲ್ಲೂ ಕೆಲವು ಮದ್ವೆ ಆಗಿರೋ ಆಂಟಿರ್ಗಂತೂ ಮದ್ವೆ ಆಗದೆ ಇರೋ ಬ್ಯೂಟಿಫುಲ್ ಹುಡುಗಿ ಕಂಡ್ರೆ ಆಗೋದೇ ಇಲ್ಲ ಅಂತೀನಿ ನೋಡಿ. ಹೀಗೆ ವಿನಾಕಾರಣ ದ್ವೇಷ ಸಾಧಿಸಕ್ಕಂತೂ ನನಗ್ ಬರೋದಿಲ್ಲ. ಯಾಕೆ ಅಂದ್ರೆ ಮದ್ವೆ ಆಗಿರೋರು ಅಂದ್ರೆ ಜವಾಬ್ದಾರಿ. ಮದ್ವೆ ಆಗಿರೋರು ಸಂಸಾರ ನಿಭಾಯಿಸ್ತಾರೆ, ಮಕ್ಳು ಮರಿ ನೋಡ್ಕೋತಾರೆ. ಏನೇ ಆದ್ರೂ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟಿ ದೊಡ್ಡದು. ಅದಕ್ಕೆ ಅವರು ನಮ್ಗಿಂತ ಗ್ರೇಟ್. ಬೇಷ್ ರಾಜೇಶ್ವರಿ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾವು ಬರೀ ಮಾತಾಡಬಾರ್ದು, ನಾವು ದೀನ ದಲಿತರ ದನಿ ಆಗ್ಬೇಕು, ನೊಂದ ನಾರಿಯರಿಗೆ ನೆರವಾಗ್ಬೇಕು. ರಾಜೇಶ್ವರಿ ಅವರೇ, ಇನ್ನೊಂದ್ಸಲ ಕಾಫಿ ಕೊಡಕ್ಕಾಗಲ್ಲ, ಭಾಷಣ ಮಾಡಿದ್ ಸಾಕು. ರಾಗಿಣಿ ಅವರು ಏನೋ ಹೇಳ್ಬೇಕು ಅಂತಿದ್ದಾರೆ. ರಾಗಿಣಿ, ಹೇಳಿ. ನೋಡಿ, ನನ್ನೊಂದು ಪುಟ್ಟ ಹುಡುಗಿ ಸಿಕ್ಕಿದಾಳೆ, ಹೆಸರು ಪುಟ್ಟಿ ಅಂತ. ಅವ್ರಪ್ಪ ಹೆಣ್ಮಗು ಹುಡ್ತು ಅಂತ ಅವ್ರಿಬ್ರು ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾನೆ. ಪಾಪ ಅವ್ರಮ್ಮ ಓದ್ಸಕ್ ಆಗಲ್ಲ ಅಂತೇಳಿ ನನ್ನ ಹತ್ರ ತಂದ್ಬಿಟ್ಟಿದ್ದಾಳೆ. ಈಗ ಅವಳ ಓದಿಗೆ ನಾವ್ ನೆರವಾಗ್ಬೇಕು, ಅಷ್ಟೇ ತಾನೇ? ರಾಗಿಣಿ ಮಗುನ ಸ್ಕೂಲಿಗೆ ಸೇರ್ಸ್ಬೇಕು. ಆ ಖರ್ಚನ್ನ ಯಾರು ವಹಿಸ್ಕೊತೀರಾ? ಅಯ್ಯೋ, ನಾನಿಲ್ವಾ? ಅವ್ರ ಸ್ಕೂಲ್ ಅಡ್ಮಿಷನ್ ಖರ್ಚು ನನಗೆ ಇರ್ಲಿ. ಚಪ್ಪಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿದ್ದೀನಿ. ಪುಟ್ಟಿಗೆ ಯೂನಿಫಾರ್ಮ್ ಬುಕ್ಸ್ ನ ನಾನ್ ಕೊಡಿಸ್ತೇನೆ. ಅಲ್ಲ ಜಡ್ಜಿ ಅವರೇ, ಆ ಹುಡುಗಿ ಯಾವ ಸ್ಕೂಲ್ ಸೇರ್ತಾಳೆ ಅನ್ನೋದೇ ಗೊತ್ತಿಲ್ಲ. ಅಂತದ್ರಲ್ಲಿ ಯೂನಿಫಾರ್ಮ್ ಹೇಗೆ ಕೊಡಿಸ್ತೀರಾ? ಮೊದಲು ರಾಜೇಶ್ವರಿ ಅವರು ಪುಟ್ಟಿನ ಯಾವ ಸ್ಕೂಲಿಗೆ ಸೇರಿಸ್ತಾರೆ ಅಂತ ಹೇಳಿ 4 ಸೆಟ್ ಬುಕ್ಸ್ 4 ಜೊತೆ ಯೂನಿಫಾರ್ಮ್ ನ ನಾನ್ ಕೊಡಿಸ್ತೀನಿ. ರಾಜು ಅವರೇ, 4 ಸೆಟ್ ಬುಕ್ಸ್ ಏನ್ ಬೇಕಾಗಲ್ಲ. ಒಂದು ಮಗು ಒಂದ್ ಕ್ಲಾಸ್ ಅಲ್ಲಿ ಓದೋದು ಒಂದೇ ವರ್ಷ. ಇಲ್ಲಿಗೆ ಮೀಟಿಂಗ್ ಕ್ಲೋಸ್ ಆಯ್ತು. ಎಲ್ರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಳ್ಳಿ. ಸಂದರ್ಶನಕ್ಕೆ ಹೋಗಿದ್ರಲ್ಲ, ಏನಾಯ್ತಳಿ ಅಂದ್ರೆ? ಸಖತ್ತಾಗಿ ಆನ್ಸರ್ ಮಾಡ್ದೆ ಬಾವ. ಈ ಪುಸ್ತಕದಲ್ಲಿರೋ ಎಲ್ಲಾ ಪ್ರಶ್ನೆಗಳನ್ನು ಗಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಬರೀ ಪ್ರಶ್ನೆಗಳನ್ನು ಗಟ್ಟು ಮಾಡ್ಕೊಂಡು ಹೋದ್ರೆ ಉತ್ತರನೇ ನಿಮ್ ಡ್ಯಾಡಿ ಕೊಡ್ತಾನೆ. ಏನ್ ಬಾವ ಈಗ ಮಾತಾಡ್ತಾ ಇದ್ರಾ? ಪ್ರಶ್ನೆಗಳನ್ನು ಗಟ್ ಮಾಡ್ಕೊಂಡು ಹೋದ್ಮೇಲೆ ಉತ್ತರಗಳನ್ನು ಗಟ್ ಮಾಡ್ಕೊಂಡು ಹೋಗಿರ್ತೀನಿ ತಾನೆ. ಸರಿ, ಮುಂದೆ ಇನ್ನೊಂದು ಇಂಟರ್ವ್ಯೂ ಹೋಗ್ತಾ ಇದ್ದೀನಿ. ಅಂದ್ರೆ ಆ ಸಂದರ್ಶನದಲ್ಲಿ ತಾವು ಢಮಾರೆ. ನೋಡಿ ಬಾವ, ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಪಾಸ್ ಮಾಡೋದು ಫೇಲ್ ಮಾಡೋದು ಅವ್ರ ಹಣೆ ಬರ. ಅಳಿ ಅಂದ್ರೆ ಮುಂದಿನ ಸಲನಾದ್ರೂ ಆ ಪ್ರಶ್ನೆ ಜೊತೆಗೆ ಉತ್ತರನು ಕಲ್ತ್ಕೊಂಡು ಹೋಗಿಪ್ಪ. ಏನ್ ಬಾವ ಈಗ ಮಾತಾಡ್ತಾ ಇದ್ರಾ? ನಾನು ಈ ಪುಸ್ತಕನ ಎಷ್ಟು ಸಲ ತಿರುವಾಕಿಲ್ಲ. ಅಳಿ ಅಂದ್ರೆ ಈ ಪುಸ್ತಕನ ನೀವು ತಿರುವು ಹಾಕಿದ್ದಕ್ಕೇನೆ ನಿಮ್ಗೆ ಇವತ್ತು ಈ ಪರಿಸ್ಥಿತಿ ಬಂದರು. ಇದು ನಿಮಗೆ ಬೇಡ. ಹೋಗ್ಲಿ ಬಿಡಿ ಬಾವ, ಅದ್ರಲ್ಲಿರೋ ಪ್ರಶ್ನೆಗಳೆಲ್ಲ ಇಲ್ಲೇ ಇವೆ. ಬೇಕಿದ್ರೆ ನೀವು ಕೆಲವು ಪ್ರಶ್ನೆಗಳನ್ನ ಕೇಳಿ ನೋಡಿ. ಹೇಳ್ಬಿಡ್ತೀರ ಉತ್ತರನ? ಈ ಚಂದ್ರನಿಗೂ ಮತ್ತು ಸೂರ್ಯನಿಗೂ ಏನ್ರಿ ವ್ಯತ್ಯಾಸ? ಹಿಡ್ಕೊಳ್ಳಿ, ಹೇಳ್ತೀನಿ ನೋಡಿ. ಇದು ಸೂರ್ಯ, ಇದು ಚಂದ್ರ. ಈ ಸೂರ್ಯ ಅನ್ನೋ ಮಳ್ಳ ಇದಾನಲ್ಲ, ಅವ್ನು ಬೆಳಗಿನ ಹೊತ್ತು ಮಾತ್ರ ಬರ್ತಾನೆ. ಈ ಚಂದ್ರ ಅನ್ನೋ ಕಳ್ಳ ಇದಾನಲ್ಲ, ಕತ್ಲಾಗ್ತಿದ್ದಂಗೆ ಬಂದ್ಬಿಡ್ತಾನೆ. ಇವನು ಬಂದಾಗ ಇವನು ಬರಲ್ಲ, ಇವನು ಬಂದಾಗ ಇವನು ಬರಲ್ಲ. ಇಬ್ರು ಒಟ್ಟಿಗೆ ಬಂದು ಅಡ್ಗಾಯಿಸ್ಕೊಂಡ್ಬಿಟ್ರೆ ಜಗತ್ತೇ ಇರಲ್ಲ. ಯಾವ್ದಾದ್ರೆ ಕಷ್ಟದ ಪ್ರಶ್ನೆ ಕೇಳಿ ಬಾವ. ಈ ಲೈಟ್ ಕಂಬದಲ್ಲಿ ಏನಿರುತ್ತೆ? ನಾಯಿಗಳು. ನಾನು ಕೇಳಿದ ಲೈಟ್ ಕಂಬದ ಕೆಳಗಡೆ ಅಲ್ಲ, ಮೇಲೆ ಏನಿರುತ್ತಾ? ಕರೆಂಟು. ಅದನ್ನ ಹಿಡ್ಕೊಂಡ್ರೆ ಏನಾಗುತ್ತೆ? ಸಾಯ್ತೀವಿ. ಈಗ ಒಂದು ಕೋತಿ ಬಂದು ಹಿಡ್ಕೊಂಡ್ರೆ ಸತ್ತೋಗುತ್ತೆ, ಕಾಗೆ ಬಂದು ಕೂತ್ಕೊಂಡ್ರೆ ಸಾಯಲ್ಲ. ಯಾಕೆ? ಕೂತ್ಕೊಂಡ್ರೆ ಸಾಯಲ್ಲ ಬಾವ, ಹಿಡ್ಕೊಂಡ್ರೆ ಸಾಯ್ತೀವಿ. ಹೊಳೆ ಅಂದ್ರೆ ನಮ್ಮ ಮನೆ ಯಾವ ದಿಕ್ಕಿನಲ್ಲಿ ಇದೆಯಪ್ಪ? ಅದು ಗೊತ್ತಿಲ್ವೇ? 8 ದಿಕ್ಕುಗಳ ದರ್ಶನ ಆಯ್ತು ತಾನೆ. ನಮ್ಮ ತಾಯಿನಿಗೂ 10 ದಿಕ್ಕುಗಳ ದರ್ಶನ ಆಗೋಯ್ತಪ್ಪ. ನೋಡಿ, ನೀವು ಈ ದಿಕ್ಕಲ್ಲಿ ಹೋದ್ರೆ ದಿಕ್ ಸೇರ್ಕೊಂಡ್ಬಿಡ್ತೀರಾ. ನೀವು ಆಮೇಲೆ ಬಂದು ಸೇರ್ಕಳೆ ಹೋಗಲೇ. ಅಯ್ಯೋ, ಇಂಟ್ರೋಗ್ ಲೇಟ್ ಆಗೋಯ್ತು. ರಾಜೇಶ್ವರಿ ಅವರು, ನೀವು ಹಿಂದ್ಗಡೆಯಿಂದ ನೋಡ್ಬಿಟ್ಟು ನಾನು ಯಾವ್ದೋ ಸುಂದ್ರಿ ನಮ್ಮ ಏರಿಯಾದ ಕಾಯ್ತಾ ಅನ್ಕೊಂಡ್ಬಿಟ್ಟಿದ್ದೆ. ನೋಡ್ಬಿಟ್ಟು ನೀವು ಕಂಡ್ರೆ ಪಾಂಡುರಂಗ ಅವರೇ, ನಿಮ್ಮನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇನಪ್ಪ, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಯಾವ್ದಿದು ಮಗ? ಇವಳ ನನ್ ಮಗಳು. ಅಯ್ಯೋ, ಯಾಕೆ ದುಃಖ ಪಡ್ತಾ ಇದ್ದೀರಾ? ಹೋಗ್ರಿ, ನೀವು ನನ್ನ ಮಾತಾಡ್ಸ್ಬಿಡ್ರಿ. ಅಯ್ಯೋ, ಯಾಕೆ ಹೇಳಿಪ್ಪ? ಹೋಗ್ರಿ, ನಿಮ್ಗೆ ಇಷ್ಟು ಬೇಗ ಮಗು ಆಗ್ಬಾರ್ದಾಗಿತ್ತು. ಯಾಕೆ? ನಾನು ಹೆಣ್ಣಲ್ವಾ?
ಇರ್ಬೋದು ಕಣ್ರಿ, ಆದ್ರೆ ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಬಿಟ್ಟು ಏಕಾಏಕಿ ಇಷ್ಟುದ್ದ ಮಗು ನನ್ನ ಮಗು ಅಂತ ತೋರಿಸ್ಬಿಟ್ರೆ ಅಮ್ಮತ್ತವ್ರ ಕಂಡ ಕನ್ಸುಗಳಿಗೆ ತಾವು ಬೆಂಕಿ ಇಟ್ಟಂಗಾಗಲ್ವೇನ್ರಿ? ಅಯ್ಯೋ ನನ್ ಮಗು ಅಂದ್ರೆ ನೀವ್ ಹಾಗೆ ಅನ್ಕೊಂಡ್ರಾ? ಹಾಗೆ ಅನ್ಕೋಬೇಕು, ಇನ್ನು ಹೇಗೆ ಅನ್ಕೊಳಕ್ ಬರಲ್ಲ. ನನ್ ಮಗು ಅಂದ್ರೆ ಇವಳು ನನ್ ಸಾಕು ಮಗಳು. ಒಂದ್ಸಲ ನನ್ನ ಸಾಯ್ಸಾಕ್ಬಿಟ್ಟಿದ್ರಲ್ಲ ರೀ ನೀವು. ಛೇ ನಾನು ಯಾಕೆ ಇಷ್ಟು ಬೇಗ ಮದ್ವೆ ಆಗಿ ನನ್ನ ಗ್ಲಾಮರ್ ನ ಹಾಳು ಮಾಡ್ಕೊಳ್ಳಿ. ನಾನು ಇವಳಿಗೆ ಅಡಾಪ್ಟೆಡ್ ಮದರ್. ವೆರಿ ಗುಡ್, ವೆರಿ ಗುಡ್. ನೀವ್ ಯಾಕೆ ಇವಳಿಗೆ ಅಡಾಪ್ಟೆಡ್ ಫಾದರ್ ಆಗ್ಬಾರ್ದು? ನೀವು ಮದರು, ನಾನು ಫಾದರ್, ನಮ್ಮಿಬ್ಬರದು ಅಡಾಪ್ಟೆಡ್ ಸಂಸಾರ. ಎಸ್ ಪಾಂಡುರಂಗ ಅವ್ರೆ, ಈಗ ಒಂದ್ ಪ್ರಾಬ್ಲಮ್ ಆಗಿದೆ ಕಣ್ರಿ. ರಾಜೇಶ್ ಬೇರೆ ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಆ ಗಂಡಗಲಿ ಒಂದ್ಸಲ ಕಟ್ಟ ಕಡೆ ಎತ್ತೊಂದು ಪಾಂಡುರಂಗ ಗಂಡಗಲಿ ಎಡಗೈ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಈ ಪ್ರಾಬ್ಲಮ್ಗಳನ್ನ ಹಂಗಂಗೆ ಮಟ್ಟ ಹಾಕ್ಬಿಡ್ತೀನಿ, ಅದು ಏನು ಅಂತ ನಿವೇದನೆ ಮಾಡ್ತಾರೆ. ಅದು ಒಂದ್ ಪ್ರಾಬ್ಲಮ್ ಆಗಿ ಹೋಗಿದೆ. ನಮ್ ಪುಟ್ಟಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಬೇಕು, ಎಲ್ಲಿ ಹೋದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಸೀಟೇ ಸಿಗ್ತಾ ಇಲ್ಲ, ಖಾಲಿಯಾಗಿ ಹೋಗಿದೆ ಅಂತಾರೆ. ನಮ್ ಪುಟ್ಟಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದು ಸೀಟ್ ಕೊಡಿಸ್ತೀರಾ? ಅದು ರಾಜೇಶ್ವರಿ ಅವರೇ, ನಿಮಗೆ MBBS ಸೀಟ್ ಬೇಕಾ? ಕೊಡಿಸ್ಬಿಡ್ತೀನಿ. ಇಂಜಿನಿಯರಿಂಗ್ ಸೀಟ್ ಬೇಕಾ? ಕೊಡಿಸ್ಬಿಡ್ತೀನಿ. PhD ಮಾಡ್ತೀರೇನ್ರಿ? ಅದಕ್ಕೂ ಒಂದು ಸೀಟ್ ಬೇಕಿದ್ರೆ ಕೊಡಿಸ್ಬಿಡ್ತೀನಿ. ಆದ್ರೆ ಈ 1ನೇ ಕ್ಲಾಸಿಗೆ ಸೀಟ್ ಸಿಗೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ. ಡೊನೇಷನ್ ಎಷ್ಟಾದ್ರೂ ಆಗ್ಲಿ ಪಾಂಡುರಂಗ ಅವ್ರೆ, ನಾನು ನಿಮ್ಮನ್ನೇ ನಂಬಿದ್ದೀನಿ. ಎಷ್ಟೇ ಆದ್ರೂ ನೀವು ಪಾಪುದ ಅಡಾಪ್ಟೆಡ್ ಫಾದರ್ ಅಲ್ವಾ? ಅಲ್ಲಪ್ಪ, ಹೌದು ಹೌದು. ಬಾಳೆ ಮರನೇ ಬಾಳೆಹಣ್ಣು ಕೊಡ್ತಾ ಇದ್ರೆ ಇನ್ಯಾವ ಮರ ಕೊಡುತ್ತೆ? ಯಾವ್ದು ಬಾಳೆ ಮರನೋ ಯಾವ್ದು ತೆಂಗಿನ ಮರನೋ ಎಲ್ಲ ಕನ್ಫ್ಯೂಸ್ ಆಗ್ತದೆ. ರಾಜೇಶ್ವರಿ ಅವರೇ, ನಿಮ್ಮ ಪಾಲಿಗೆ ಬೇಕಿದ್ರೆ ನಾನು ಬಾಳೆ ಮರ ಹಾಕ್ತೀನಿ. ಒಂದು ಬಾಳೆಹಣ್ಣೇನ್ರೆ ಗೊನೆನೇ ಕೊಟ್ಬಿಡ್ತೀನಿ. ಅಯ್ಯೋ ಗೊನೆ ಎಲ್ಲ ಬೇಡಪ್ಪ, ಒಂದೇ ಒಂದು ಹಣ್ಣು, ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್. ರಾಜೇಶ್ವರಿ ಅವರೇ, ನಿಮ್ಮಂತ ಒಬ್ಬ ಸುಂದರಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು 1ನೇ ಕ್ಲಾಸ್ಗೆ ಸೀಟ್ ಬೇಕು, 1ನೇ ಕ್ಲಾಸ್ಗೆ ಸೀಟ್ ಬೇಕು ಅಂತ ಅಂಗಲಾಚೋದು ಪ್ರಜಾಪ್ರಭುತ್ವದ ಮಾರಕ ಬೆಳವಣಿಗೆ. ನೀವೇನು ಯೋಚನೆ ಮಾಡಬೇಡಿ ಕಣ್ರಿ. ನಮ್ಮ ಈ ಮಗುಗೆ ನಾನು ಸೀಟನ್ನು ಕೊಡಿಸ್ತೀನಿ. ಅದು ಯಾವ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ ಅಂತ ಫೋನ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಸರಿ ಹಾಗಾದ್ರೆ ಬರ್ಲಾ? ನಾನು ಜೊತೆ ಬರ್ಲಾ? ಪಾಪಂಗ್ ಟಾಟಾ ಮಾಡು. ಟಾಟಾ ಪಪ್ಪ. ರಾಜಿ ಅವರೇ, ಆ ರಾಜೇಶ್ವರಿ ಸಿಕ್ಕಾಪಟ್ಟೆ ಮೆರಿತಾ ಇದ್ದಾಳೆ. ಅನಾಥ ಮಗುನ ಸ್ಕೂಲಿಗೆ ಸೇರಿಸ್ತಾಳಂತೆ. ಅದ್ ಹೇಗ್ ಸ್ಕೂಲಿಗೆ ಸೇರ್ಸಕ್ ಸಾಧ್ಯ? ಡೊನೇಷನ್ಗಳು ಬೇರೆ ತುಂಬಾ ಜಾಸ್ತಿ ಆಗಿದೆ. ಇಂಥ ಟೈಮಲ್ಲಿ ಸೀಟ್ಗಳು ಬೇರೆ ಕ್ಲೋಸ್ ಆಗ್ಬಿಟ್ಟಿರ್ತವೆ. ಸಿಕ್ಕಾಪಟ್ಟೆ ದುಡ್ಡಿದೆ, ಖರ್ಚು ಮಾಡ್ಲಿ ಬಿಡು. ಅವಳ ಪುಟ್ಟಿನ ಸ್ಕೂಲ್ ಸೇರ್ಸಾದ್ಮೇಲೆ ಪುಸ್ತಕನೋ ಯೂನಿಫಾರ್ಮ್ ಪರ್ಚೇಸ್ ಮಾಡಿ ನಾನ್ ಕೊಡ್ತೀನಿ. ಅಲ್ಲಿಗೆ ನಿಮ್ಗೂ ಒಂದ್ ಮಗುನ್ ಸಾಕಿದ್ ಸಂತೋಷ ಅಲ್ವಾ? ಎಕ್ಸಾಕ್ಟ್ಲಿ. ಬಾ, ನಿನ್ನ ಗೇಟ್ ಹೋಗೋ ಬಿಟ್ಟು ಬರ್ತೀವಿ. ರಾಮ ಕಂಡೋಲ್ ಮನೆ ಮಕ್ಕಳನ್ನ ಉದ್ಧಾರ ಮಾಡಿದ್ರೆ ನನಗೇನು ಬಂತು ಭಾಗ್ಯ? ನನಗೇಂತ ಒಂದು ಮಗು ಬೇಡವೇ? ಏನ್ ಹೇಳ್ತಾ ಇದೀರಾ ನೀವು? ಅದೆಲ್ಲ ನನಗೆ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ನನಗೊಂದು ಮಗು ಬೇಕೇ ಬೇಕು. ಈ ವಯಸ್ಸಲ್ಲಿ ನಿಮಗ್ ಮಗುನ? ಅದ್ ಹೇಗ್ ಸಾಧ್ಯ? ಅವನವ್ರು ಬೇರೆ ಸತ್ತು ಫೋಟೋ ಸೇರ್ಕೊಂಡಿದ್ದಾರೆ. ನಾನು ಹೇಳಿದ್ದು ಹಾಗಲ್ಲ ಕಡೆ. ನಾನು ಆಟ ಆಡ್ಸಕ್ಕೆ ನನಗೊಂದು ಮೊಮ್ಮಗು ಬೇಕು ಅಂತ ಹೇಳ್ದೆ. ಅದು ಜಾತಿದಾದ್ರೂ ಸರಿ, ಪಲ್ಲುದಾದ್ರೂ ಸರಿ, ಕೊನೆ ನಿಂದಾದ್ರೂ ಸರಿ. ಆದ್ರೆ ಅದಕ್ಕೆ ಅವ್ರನ್ನ ಒಪ್ಸಿದ್ರೆ ವರ್ಷದಲ್ಲಿ 2 ಮಗುನ್ ಕೊಡ್ತೀನಿ. ಅಮ್ಮ, ಆಡೋ ಮಾತ್ಕೊಂದು ಅರ್ಥ ಬೇಡವಾ? ಮಗು ಬೇಕು ಅಂತ ಹೋಗಿ ಕೆಲಸದವ್ರನ್ನ ಕೇಳೋದು. ಪಲ್ಲು, ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ನೀನ್ ಪ್ರೆಸಿಡೆಂಟ್ ಆದ ತಕ್ಷಣ ಕೇಳೋದವ್ರಿಗೆಲ್ಲ ಮಕ್ಕಳು ಹೆಚ್ಕೊಡ್ತೀಯಾ? ಮತ್ತೆ ಮನೇಲಿ ಇಷ್ಟು ಜನ ಹೆಂಗಸರಿದ್ದೀವಿ, ನಾನು ಎತ್ಕೊಂಡು ಮುದ್ದಾಡಿ ಆಡ್ಸೋಕೆ ಒಂದು ಮೊಮ್ಮಗು ಬೇಡ್ಬೇನೆ. ಅಮ್ಮ, ನಾನು ಅಣ್ಣಂಗೋಸ್ಕರ ಕಾಯ್ತಾ ಇದ್ದೀನಿ. ಸೀನಿಯಾರಿಟಿ ಅಂತ ಒಂದಿರುತ್ತಲ್ಲ, ಅದಕ್ಕೆ ಏನಾದ್ರೂ ಒಂದ್ ಪಕ್ಷ ತಾಯಿ ಆಗ್ಲಿಲ್ಲ ಅಂದ್ರೆ ಅದೇ ವರ್ಷ ನಾನೇ ನಿನ್ಗೆ ಅವಳಿ ಜೋಳಿ ಹೆತ್ಕೊಡ್ತೀನಿ. ಸುಮ್ನಿರೋ. ಕಾಲ ಯಾವಾಗ ಬರುತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ, ಇದ್ದಕ್ಕಿದ್ದಾಗ ಈ ಸಬ್ಜೆಕ್ಟ್ ಯಾಕೆ ಬಂತು? ಅಲ್ಲಮ್ಮ, ಯಾವ್ದೋ ಮಗುಗೆ ಬಟ್ಟೆ, ಯಾವ್ದೋ ಮಗುಗೆ ಪುಸ್ತಕ ಕೊಡಿಸ್ಬಿಟ್ರೆ ನಮ್ಮನೆ ಮಗುಗೆ ಕೊಡಿಸ್ದಾಗ ಆಗುತ್ತೇನು? You mean you are talking about baby? ಜಸ್ಟ್ ಮಿಸ್. ಏನಪ್ಪ, ಬಸ್ ಮಿಸ್ ಆಯ್ತಾ? ಇಂಟರ್ವ್ಯೂ ಮಿಸ್ ಆಯ್ತಾ? ಅಲ್ಲ ಪಲ್ಲು, ನಿಮ್ಮ ಅಣ್ಣನೇ ಮಿಸ್ ಆಗ್ಬಿಟ್ಟಿದ್ದಾರೆ. What do you mean? ಅದಕ್ಕೆ ನಾನು ಮೊದಲನೇ ಇಂಟರ್ವ್ಯೂ ಮುಗಿಸ್ಕೊಂಡು ರಸ್ತೆನಲ್ಲಿ ಬರ್ತಾ ಇದ್ನ, ಆಗ ಭಾವನು ಸಿಕ್ಕಿದ್ರು. ಹಾಗೆ ಮಾತಾಡ್ತಾ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಕೊಟ್ಟ ಉತ್ತರಕ್ಕೆ ಅವ್ರು ದಿಕ್ಕಪ್ಪಾಲಾಗಿ ಮನೆಗೆ ಹೋಗೋ ದಿಕ್ಕೆ ಯಾವಾಗಪ್ಪ ಅಂತಂದ್ರು. ನಾನು ನೆಕ್ಸ್ಟ್ ಇಂಟರ್ವ್ಯೂ ಹೋಗ್ಬೇಕಾಗಿತ್ತಲ್ಲ, ಆ ಗಡಿ ಬಿಡಿಲಿ ಯಾವ್ದೋ ಒಂದು ದಿಕ್ಕು ತೋರಿಸ್ದೆ. ಅದೇ ದಿಕ್ಕಲ್ಲಿ ಹೊರಟೋಗ್ಬಿಟ್ರು. ಎಲ್ಲಿ ಹೋದ್ರು ಏನಾದ್ರು ಅಂತ ಭಗವಂತನಿಗೆ ಗೊತ್ತು. ಏನಪ್ಪ, ಇಂಟರ್ವ್ಯೂಗೆ ಅಂತ ಹೋಗಿ ನಮ್ಮ ಅಣ್ಣನ ದಿಕ್ಕಪ್ಪನ್ ಮಾಡಿ ಬಂದಿದ್ದೀರಲ್ಲ, ಇದು ಸರಿನಾ? ವಿಟ್ಲ, ನಿನ್ನಂತ ಸ್ಟುಪಿಡ್ ಫೆಲೋನ ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಅದಕ್ಕೆ ಆ ಇಂಟರ್ವ್ಯೂ ಹೋದ್ನಲ್ಲ, ಅವರು ಇದೇ ಮಾತನ್ನ ಹೇಳಿದ್ರು. ಅದಕ್ಕಾಗಿ ನನಗೆ ನಿಮ್ ಇಂಟರ್ವ್ಯೂ ಬೇಡ, ಕಂಪ್ನಿನೂ ಬೇಡ ಅಂತ ವಾಪಸ್ ಮನೆಗೆ ಬಂದ್ಬಿಟ್ಟೆ. ನನಗಿದ್ದವನು ಒಬ್ಬನೇ ಒಬ್ಬ ಮಗ, ಅವನು ದಿಕ್ಕಾಪಾಲ್ ಮಾಡಿ ಬಂದಿದ್ದೀಯಲ್ಲಪ್ಪ. ಈಗ ನಾನು ಏನು ಮಾಡ್ಲಿ? ಅಷ್ಟೇ, ನೀ
ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾನು ಇದೀನಲ್ಲ, ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ನನಗ್ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಏನು ಯಜಮಾನ್ರೆ? ಚಂಪಾ ಇವ್ರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನು ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಏನು ಯಜಮಾನ್ರೆ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ನಂತೆ? ಅಯ್ಯ, ಈ ಒಬ್ಬೊಬ್ಬರೇ ತಪ್ಸ್ಕೊಂಡ್ರೆ ಏನು ಮಜಾ ಇರಲ್ಲ ಕಣೆ. ಕನಿಷ್ಠ ಪಕ್ಷ ಒಂದ್ ಇಬ್ಬಿಬ್ರಾದ್ರೂ ತಪ್ಸ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೊದ್ಲೇ ಒಂದ್ ಮಾತು ಹೇಳಿದ್ರೆ ನಾನ್ ನಿಮ್ ಜೊತೆ ಬರ್ತಿದ್ನಾ? ನಂಗೆ ತಪ್ಪಿಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಚಂಪಾ ಡೋಂಟ್ ಟಾಕ್ ರಬಿಶ್. ಹೋಗಿ ಇಲ್ಲಿಂದ. ಹಬಿ ಎಲ್ಲಿ ಹೋಗಿದ್ರಿ, ಏನ್ ಮಾಡಿದ್ರಿ ಹೇಳಿ. ಅದು ಮನೆಯಲ್ಲಿ ಬರಗೆಟ್ಟ ಪರಿಸ್ಥಿತಿ ಇತ್ತಲ್ವಾ, ಮನಸ್ಸಿಗೆ ಆಹ್ಲಾದ ಸಿಕ್ಲಿ ಅಂತ ಕೆಲವು ತಂಪಾದ ಜಾಗಗಳನ್ನ ಹುಡ್ಕೊಂಡು ಹೋಗಿದ್ದೆ. ಅಳಿ ಅಂದ್ರೆ ಆಮೇಲೆ ನಿಮಗೆ ಕಾದಿದೆ. ಹಲೋ ಸರ್, ಎಡಗೈ ಬರಗೆ ನಾನು ಕಣ. ನಾನು ಅಂದ್ರೆ ಅದೇ ನಾನು. ಅಯ್ಯೋ, ಅದು ಒಂದು ಮಗುಗೆ ಸೀಟ್ ಬೇಕು ಅಂತ ಹೇಳಿದ್ನಲ್ಲ. ಹ್ಞೂನಪ್ಪ, ಆಯ್ತು ಬಿಡು, ನಮ್ಮ ಮಗುನೇ ಅನ್ಕೋ. ಏನೀಗ ಅದು ಒಂದು ಸುಂದರಿಗೆ ಕಾಳು ಹಾಕ್ತಾ ಇದ್ದೀನಿ ಕಣ. ಅದು ಆ ಕಡೆಯಿಂದ ಬಂದ ರೆಕಮೆಂಡೇಶನ್ ಬಿಡೋ ಹಾಗಿಲ್ಲ. ನೋಡ, ಡೊನೇಷನ್ ಇದೆಯಲ್ಲ ಒಂದು ಸ್ವಲ್ಪ ಕಡಿಮೆ ಇರಲಿ. ಒಂದು 8-10 ಆ ಮಗುದು SLC ವರೆಗೂ ಎಜುಕೇಶನ್ ಮುಗಿದು ಬಿಡಬೇಕು. ನಿಮ್ಮಲ್ಲಿ ಬೇಬಿ ಸಿಟ್ಟಿಂಗ್ ಶುರುವಾಗದೆ 50,000ದಿಂದ. ಸರಿ ಬಿಡಪ್ಪ, ನಾನು ದುಡ್ಡಿಗೇನೋ ವ್ಯವಸ್ಥೆ ಮಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಸೀಟ್ ಮಿಸ್ ಮಾಡ್ಬೇಡ ಕಣ. ಸಂತೋಷನಪ್ಪ, ಸಂತೋಷ. ಇರಾ ಅಲ್ಲಿ ಆಚೆ ಬಂದು ಮಾತಾಡ್ತೀನಿ. ವಿಟ್ಲ, ಕಾಳು ಹಾಕೋದು ಅಂದ್ರೇನು? ಈ ಕೋಳಿಗಳಿಗೆ, ಪಾರಿವಾಳಗಳಿಗೆ ರಾಗಿ ಕಾಳು ಹಾಕ್ತಾರಲ್ಲ, ಅದಕ್ಕೆ ಕಾಳು ಹಾಕೋದು ಅಂತಾರೆ. ಅವಕ್ಕಾದ್ರೆ ಓಕೆ, ಮನುಷ್ಯರಿಗೆ ಯಾಕೆ ಕಾಳು ಹಾಕ್ಬೇಕು? ನನಗೂ ಗೊತ್ತಿಲ್ಲ. ನಾನ್ ಹೇಳ ಏನು ಮಾ ಗೊತ್ತಿರೋಳು ಹೇಳೋಣ. ಅದು ನಮ್ ಯಜಮಾನ್ರಿಗೆ ನಾನು ಆಗಾಗ ಲೈನ್ ಹೊಡಿತಾ ಇರ್ತೀನಲ್ಲ, ಅದನ್ನೇ ಕಾಳು ಹಾಕೋದು ಅನ್ನೋದು. ಮೈ ಗಾಡ್, ವಿಟ್ಲ, ನಿಮ್ ಭಾವ ಯಾವ್ದೋ ಹುಡುಗಿಗೆ ಕಾಳು ಹಾಕ್ತಾ ಇದಾರೆ. ಆ ಹುಡುಗಿ ಯಾರು ಅಂತ ಪತ್ತೆ ಹಚ್ಬೇಕು. ಸುಮ್ನೆ ಪತ್ತೆ ಹಚ್ಚಕ್ಕಾಗತ್ತಾ? ಜೊತೆಗೆ ನಾನು ಬರ್ತಿದ್ದೀನಿ ತಾನೆ? ಹೌದಾ? ಹಾಗಿದ್ರೆ ಬನ್ನಿ ಹೋಗೋಣ. ರಾಜೇಶ್ವರಿ ಅವರೇ, ಎಡಗೈ ಬಲಗೈ. ಅಯ್ಯೋ, ನೀ ಯಾಕ್ರಿ ಯೋಚನೆ ಮಾಡ್ತೀರಾ? ಮೂರು ಸ್ಕೂಲಲ್ಲಿ ಮಾತಾಡಿಟ್ಟಿದ್ದೀನಿ. ಒಂದಲ್ಲ ಒಂದು ಸ್ಕೂಲಲ್ಲಿ ನಮ್ಮ ಮಗುವಿಗೆ ಗ್ಯಾರಂಟಿ ಸೀಟ್ ಸಿಕ್ಕುತ್ತೆ. ನೀವು ನಿಶ್ಚಿಂತೆ ಆಗಿರಿ. ಓಕೆ 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 ಓಕೆ, ಥ್ಯಾಂಕ್ ಯು. ಹೇಗಾದ್ರೂ ಮಾಡಿ ಆ ಮಗುಗೆ ಒಂದು ಸೀಟನ್ನು ಕೊಡಿಸ್ಬಿಟ್ಟು ಈ ನನ್ನ ರಾಜೇಶ್ವರಿನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನನಗೆ ಯಾವಾಗ ಬೇಕೋ ಅವಾಗ ಬುಟ್ಟಿನ ಓಪನ್ ಮಾಡಿ ಹಂಗಂಗೆ ಪುಂಗಿ ಊದ್ಬಿಡ್ಬೋದು. ಅದಕ್ಕಿಂತ ಮಾಡು, ಈ ನಮ್ಮ ಹೊಸ ಮಗು ಬುಟ್ಟಿ ಒಳಗೆ ಹಾಕ. ಹೇಗಾದ್ರೂ ಮಾಡಿ ಈ ಹುಡುಗಿ ತಿಂತಾರ ಐಸ್ ಕ್ರೀಮ್ ನಾನು ನೆಲಕ್ಕೆ ಹಾಕ್ಬಿಟ್ಟು ಹೊಸ ಐಸ್ ಕ್ರೀಮ್ ಕೊಡ್ಸ್ಬಿಟ್ರೆ ಈ ಹುಡುಗಿ ಹಂಗಂಗೆ ನಾನು ಬುಟ್ಟಿ ಬಿದ್ದುಬಿಡುತ್ತೆ. ಶಿವ, ನನ್ನ ಜೊತೆಲೇ ಇರಪ್ಪ. ಒಡೆ ಐಸ್ ಕ್ರೀಮ್ ತಿಂತಿದ್ದೀನ ಕಳ್ಳೆ. ತೇನ ಅಕ್ಕ ತಾನೆ, ನಿನಗೆ ಹೊಸ ಐಸ್ ಕ್ರೀಮ್ ಬೇಕು ತಾನೆ? ನನ್ನ ಜೊತೆ ಕೊಡಿಸ್ತೀನಿ ಬಾ. ಐಸ್ ಕ್ರೀಮು ಪುಟ್ಟಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಪುಟ್ಟಿ ಅಯ್ಯಯ್ಯೋ, ಯೋ ಪುಟ್ಟಿನ ನೀವು ಕರ್ಕೊಂಡು ಹೋಗಿದ್ರ? ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಆ ಪುಟ್ಟಿ ಐಸ್ ಕ್ರೀಮ್ ತಿಂತ ನಿಂತಿದ್ದಾಳೆ. ಏನೋ ಇದಕ್ಕಿದ್ದಂಗೆ ನೆಲಕ್ಕೆ ಬಿದ್ದೋಗ್ಬಿಟ್ಟಿದೆ. ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ತೆ. ಇವನ್ನೆಲ್ಲ ನೋಡಿದ್ಲು, ಇವು ಬೇಕು ಅಂತ ಕೇಳಿದ್ಲು. ಮಕ್ಕಳು ದೇವ್ರ ಸದನಲ್ವಾ ರಾಜೇಶ್ವರಿ ಅವರೇ, ಅದಕ್ಕೆ ಎಲ್ಲ ಕೊಡ್ಸ್ಬಿಟ್ಟೆ. ಹೇಳ್ತೀನಿ ಅಮ್ಮ, ಅಂಕಲ್ ತುಂಬಾ ಒಳ್ಳೆಯವರು. ಅಯ್ಯೋ, ಅಂಕಲ್ ಅಲ್ಲ ಪುಟ್ಟ, ಫಾದರ್ ಅನ್ಬೇಕು. ಥ್ಯಾಂಕ್ ಯು ಫಾದರ್ ಅನ್ನು. ಥ್ಯಾಂಕ್ ಯು ಫಾದರ್. ಪಾಂಡುರಂಗ ಅವ್ರೆ, ನಿಮಗೆ ಮಕ್ಳನ್ನ ಕಂಡ್ರೆ ತುಂಬಾ ಇಷ್ಟ ಅಲ್ವಾ? ಹೌದೌದು, ಅದ್ರಲ್ಲೂ ಈ ಹೆಣ್ಣು ಮಕ್ಕಳನ್ನ ಕಂಡುಬಿಟ್ರೆ ಸಿಕ್ಕಾಪಟ್ಟ ಇಷ್ಟ. ಸ್ಕೂಲ್ ಡೀಟೇಲ್ಸ್ ಕೊಡ್ತೀನಿ ನಿಂದಿದ್ರಿ. ಫೋನ್ ಮಾಡಿ ಹೇಳಿದ್ನಲ್ಲ. ಅಯ್ಯೋ, ಅವೆಲ್ಲ ಕಾಸ್ಟ್ಲಿ ಸ್ಕೂಲ್ಸ್ ಅಪ್ಪ. ಯಾವ್ದಾದ್ರು ಚೀಪ್ ಆಗಿ ವರ್ಕೌಟ್ ಆಗೋ ತರ ಸ್ಕೂಲ್ ನೋಡಿ ಹೇಳಿದ್ರೆ ಮಗುನ್ ಸೇರ್ಸ್ಬೋದಲ್ವಾ? ಆ ಜವಾಬ್ದಾರಿ ನಂದು, ನೀನ್ ತಲೆ ಕೆಡ್ಸ್ಕೊಬೇಡ ಅಷ್ಟೇ. ಎಷ್ಟೇ ಆಗ್ಲಿ ಇದು ನಮ್ ಪುಟ್ಟಿ ತಾನೆ. ಹೌದೌದು, ನಮ್ ಪುಟ್ಟಿ. ಇದು ಚಿಕ್ಕ ಪುಟ್ಟಿ, ಇದು ದೊಡ್ಡ ಪುಟ್ಟಿ. ಜಾಜಿಯವ್ರೆ, ನಮ್ ಪುಟ್ಟಿಗೆ ಯೂನಿಫಾರ್ಮ್, ಪುಸ್ತಕ ಎಲ್ಲ ಕೊಡಿಸ್ತೀನಿ ಅಂತ ನೀವು ಒಪ್ಕೊಂಡಿದ್ರಿ. ನೋಡಿ, ಅದನ್ನೆಲ್ಲ ನಾನ್ ಕೊಡಿಸ್ತೀನಿ. ಆದ್ರೆ ಸೀಟ್ ಕೊಡ್ಸೋ ಜವಾಬ್ದಾರಿನ ರಾಜೇಶ್ವರಿ ತಗೊಂಡಿದ್ದಾಳಲ್ಲ, ಏನೋ ಆ ಅಮ್ಮನ ಕೈಲಿ ಕೊಡ್ಸಕ್ ಆಗಲ್ಲ ಅನ್ಸುತ್ತೆ. ಎಲ್ಲಿ ಹೋದ್ರು ವಿಪರೀತ ಡೊನೇಷನ್ ಕೇಳ್ತಾರ್ರಿ. ಸಿಚುವೇಶನ್ ಹೀಗಿರ್ಬೇಕಾದ್ರೆ ಸೀಟ್ ಕೊಡಿಸ್ತೀನಿ ಅಂತ ಜವಾಬ್ದಾರಿ ಯಾಕೆ ತಗೋಬೇಕಾಗಿತ್ತು? ಆ ಅಮ್ಮ ಪ್ರಚಾರ ಗಿಟ್ಟಿಸ್ಕೊಳಕ್ ತಗೊಂಡಿರ್ತಾಳ ಅಷ್ಟೇ. ಜಾಜಿಯವ್ರೆ, ನೀವೇ ನನ್ಗೆ ಏನಾದ್ರು ಹೆಲ್ಪ್ ಮಾಡ್ರಿ. ಡೋಂಟ್ ವರಿ, ರಾಜೇಶ್ವರಿ ಕೊಡಿಸ್ಲಿಲ್ಲ ಅಂದ್ರೆ ನಾನ್ ನಿಮ್ ಸೀಟ್ ಕೊಡಿಸ್ತೀನಿ. ಆದ್ರೆ ನೀವು ನಾನ್ ಹೇಳ್ದ ಕೇಳ್ಬೇಕು. ನಮ್ ಪುಟ್ಟಿಗೆ ಸೀಟ್ ಕೊಡಿಸ್ತೀರಾ ಅಂದ್ರೆ ನಾನು ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಮನೇಲಿ ಸೂಪರ್.
ಹಲೋ, ಈ ಕಡೆಯಿಂದ ಪಾಂಡ್ರಂಗ ಗಂಟೆಗಳು, ಆ ಕಡೆಯಿಂದ ಯಾರ್ರಿ? ಓ ನೀವೇನ್ರಿ? ಸೀಟ್ ಏನಾಯ್ತ್ರಿ? ಇಲ್ವಾ? ಅಯ್ಯೋ ಶಿವನೇ, ಮಿನಿಸ್ಟರ್ ಕೈನಲ್ಲಿ ಒಂದು ಮಾತು ಹೇಳಿದ್ನಲ್ಲಪ್ಪ, ಆದ್ರೂ ಇಲ್ವಾ? ನೋಡಿ ಶಿವ, ಯೋಚನೆ ಮಾಡಿ ನೋಡಿ. ಸರ್ಕಾರ ಬಿಡಿ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನಾವು ಓಟ್ ಹಾಕ ಮತ್ತಾರು ಪರ್ಮನೆಂಟ್ ಆಗಿರ್ತೀವಿ. ಏನೋ ಸೀಟ್ ಇಲ್ವಾ? ಸರಿ ಬಿಡ್ರಪ್ಪ, ನೀವು ಹಿಂಗೆ ಹೇಳ್ತಾ ಇದ್ರೆ ಮನೆಯಿಂದ ಒಂದು ಚೇರ್ ತಗೊಂಬಂದು ಹಾಕೊಂಡು ಕುತ್ಕೋಬೇಕಾಗತ್ತೆ. ಏನಾದ್ರು ಮಾಡಿ ಒಂದು ಸೀಟ್ ಅಡ್ಜಸ್ಟ್ ಮಾಡಿಪ್ಪ. ಇದು ನಮ್ಮ ಕೋರಿಕೆ, ನೆನಪಲ್ಲಿ ಇಟ್ಕೊಳ್ಳಿ. ಶಿವನೇ, ಸೀಟ್ ಕೊಡಿಸ್ತೀನಿ ಅಂತ ರಾಜೇಶ್ವರಿ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಬೇರೆ ಸೀಟ್ ಸಿಗ್ತಲ್ಲ, ಏನು ಮಾಡೋದು? ಹೋಗ್ತಾ ಇದ್ದೆ. ದಿನ ನಿನ್ ಇದೇ ಕೆಲಸನ ಹೋಗ ಬರೋ ಹುಡುಗಿ ಡಿಕ್ಕಿ ಹೊಡೆದು ಆಮೇಲೆ ಸಾರಿ ಕೇಳೋದು. ಸಾರಿನಪ್ಪ. ಅಯ್ಯೋ ಅಯ್ಯೋ ಅಯ್ಯಮ್ಮ ಅಯ್ಯಮ್ಮ ಸರ್ ಮಗನೇ, ಅವನಿಂದ ಬಿಡಿಸ್ಬಿಟ್ಟು ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಂಗೆ ಕೆಟ್ಟ ಕೋಪ ಬಂದ್ಬಿಡ್ತು. ಅವನು ನೆಕ್ಕ ಚಿಕ್ಕಿ ಚಚ್ಚಿ ಬಿಡ್ತಿದ್ದೆ. ಆದ್ರೆ ಇನ್ನೊಬ್ಬರನ್ನ ಹಂಗೆಲ್ಲ ಹೊಡೆಯೋದು ಮಾನವೀಯತೆ ಅಲ್ವಲ್ಲ, ಹಂಗಾಗಿ ಹೋಗ್ಲಿ ಬಿಡು ಅಂತ ಬಿಟ್ಟುಬಿಟ್ಟೆ. ಯಾರು ಅಂತ ಗೊತ್ತಾಗಲಿಲ್ಲ. ಮಮತಾಜ್ ಬೇಗಂ. ಸಲಾಮ್ ಅಲೈಕುಮ್. ವಾಲೇಕುಮ್ ಸಲಾಮ್. ಏನೋ ಡೀಪಾಗಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ರಿ. ಪ್ರಾಬ್ಲಮ್ ಮನೇಲಿ ಹೆಂಡತಿ ಸರಿ ಇಲ್ವಾ? ಅದು ಬಿಡ್ರೆ ಹೆಂಡತಿ ಅಲ್ಲ, ಗೂಬೆ. ನಿಮ್ಗೆ ಮಕ್ಳು ಇಲ್ವಾ? ಅಯ್ಯೋ, ಪ್ರತಿನಿತ್ಯನೂ ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಆಗ್ತಾ ಇದ್ರೆ ಈ ಮಕ್ಳುಗಳು ಎಲ್ಲಿಂದ ಬರುತ್ತೆ ಹೇಳಿ? ನಿಮ್ಗೆ ಏನಾಗ್ಬೇಕು ಹೇಳಿ? ಒಂದು ಮಗು ಬೇಕಿತ್ತು. ಅಯ್ಯಪ್ಪ, ಅದು ಮಗು ಬೇಕಿತ್ತು ಅಂದ್ರೆ ಒಂದು ಮಗುಗೆ 1ನೇ ಕ್ಲಾಸ್ಗೆ ಸೀಟ್ ಬೇಕಿತ್ತು. ಓಕೆ ಓಕೆ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಡೀಪ್ ವ್ಯಾಲಿ ಇಂಗ್ಲಿಷ್ ಸ್ಕೂಲ್ ಅಂತ ಕೇಳಿದ್ದೀರಾ? ಏನಪ್ಪ, ಈ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳ ಹೆಸರನ್ನ ನೆನ್ಪಿಟ್ಕೊಳ್ಳಕ್ಕೆ ಬರಕಿಲ್ಲ, ಹಂಗಿಟ್ಟಿರ್ತಾರೆ. ಎಲ್ಲೋ ಕೇಳಿರ್ತೀನಿ, ಕೇಳಿ. ಹಾ, ಆ ಸ್ಕೂಲ್ ಪ್ರಿನ್ಸಿಪಲ್ ರಜಿಯಾ ಬೇಗಂ ಅಂತ. ಅವರು ನಮ್ಮಮ್ಮ. ಹೌದೇ? ನೋಡಿ ಮೇಡಮ್ ಅವರೇ, ಹೆಂಗಾರ ಮಾಡಿ ನಿಮ್ಮ ಅಮ್ಮನ ಕೈ ಕಾಲು ಹಿಡ್ಕೊಂಡು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಒಂದು ಸೀಟ್ ಕೊಡಿಸ್ಬಿಡಿ. ನಿಮ್ಮ ಹೆಸರಲ್ಲಿ ಒಂದು ಮಿನಿ ತಾಜ್ ಮಹಲೇ ಕಟ್ಟಿಸ್ಬಿಡ್ತೀನಿ. ಈ ಕಾಲದಲ್ಲಿ ಸೈಟ್ ಸಿಗೋದು ಕಷ್ಟ, ಸೀಟ್ ಸಿಗೋದು ತುಂಬಾ ಈಸಿ. ಅದನ್ನ ನಾನು ಕೊಡಿಸ್ತೀನಿ. ಪರವಾಗಿಲ್ಲ, ಕುಲ್ಕಿ ಕೈ ಇರೋದೆ ಕುಲ್ಕಕ್ಕೆ. ಅಯ್ಯೋ, ನೀವು ಬಿಡಿ, ಅಕ್ಕ ಚಿಕ್ಕಿ ಸೋಷಿಯಲ್ ಅಪ್ಪ. ನಿಮ್ಮಂತ ಸ್ಮಾರ್ಟ್ ಬಾಯ್ ಏನಾದ್ರು ಹೆಲ್ಪ್ ಕೇಳಿದ್ರೆ ನಾನು ಹೆಲ್ಪ್ ಮಾಡದೇ ಇರ್ತೀನಾ? ಏನ್ ಮಾಡ್ಬೇಕು ಹೇಳಿ? ಅದೇ ಹೇಳಿದ್ನಲ್ಲ, ನಮ್ಮ ಪುಟ್ಟಿಗೆ ಒಂದು ಸೀಟ್ ಬೇಕಿತ್ತು. 13ನೇ ಕ್ಲಾಸ್ ಹೋಗಿ ಲೆಫ್ಟ್ ಟರ್ನ್ ಆಗಿ ಅಲ್ಲಿ ಒಂದು ದೊಡ್ಡ ಮರ ಇದೆ. ಅದ್ರ ಎದುರುಗಡೆ ಒಂದು ಸಣ್ಣ ಆಫೀಸ್ ಇದೆ. ಅದು ಪ್ರಚಾರಕ್ಕೋಸ್ಕರ ಇಟ್ಕೊಂಡಿರೋದು ಅಷ್ಟೇ. ಅಲ್ಲಿ ಹೋಗಿ ನಮ್ಮ ತಾಯಿನ ಭೇಟಿ ಆದ್ರೆ ಅವ್ರು ನಿಮ್ಮನ್ನ ಸ್ಕೂಲಿಗೆ ಕಳ್ಸಿಕೊಡ್ತಾರೆ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಣ್ರೆ. ಕುಡಿದು ಕುಪ್ಪಳಿಸಿ ಬಿಡಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ನೀವೆಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತೀರೋ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಷ್ಟೇ. ನಾನೇನ್ ತಪ್ಪು ತಿಳ್ಕೊಳ್ಳಲ್ಲಪ್ಪ. ನೀವೊಬ್ರೆ ಕುಡಿದ್ರೆ ಜನಗಳು ನಿಮ್ಮನ್ನ ಹುಚ್ಚ ಅನ್ಕೋತಾರೆ. ಮರದ ಎದುರಿಗೆ ಆಫೀಸು, ಇವರೇ ರಜಿಯಾ ಮೇಡಮ್. ಯಾನೋ ದೇಗಲೋದು ಕೈ ಮುಗಿದು ಒಳಗೆ ಬಾ. ಅಲಮ್ಮಲೇಕುಮ್ ರಜಿಯಾ ಮೇಡಮ್. ಸೀಟ್ಗೆಲ್ಲ ಮುಂದಿನ ವರ್ಷಕ್ಕೆ ಬನ್ನಿ. ಅಮ್ಮಗೆ ಈ ಆದ್ಮಿ ಕೌನ್ ಮಾಲೂಮ್ ಹೈ? ನೈ ಮಾಲೂಮ್. ಅವತ್ತು ರಸ್ತೆ ಮೇಲೆ ಡಿಕ್ಕಿ ಹೊಡೆದಿಲ್ಲ ಆದ್ಮಿ ಇದು. ಏ ಜಾನುವಾರು? ಏನದು ನಿಮ್ಮಮ್ಮ ನನಗೆ ಜಾನುವಾರು ಅಂತ? ಅದು ಅಮ್ಮಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ನೋಡಿ, ಹಾಗಾಗಿ ಹಾಗಂತಿದ್ದಾರೆ. ಹಂಗಿದ್ರೆ ಹಂಗೆ ಕರೀರಿ. ಏ ಜಾನುವಾರು ಇಲ್ಲಿಗೆ ಯಾಕೆ ಬಂತು? ನಮ್ದಕ್ಕೆ ಅವ್ರಿಗೆ ಒಂದು ಸ್ವೀಟ್ ಕೊಡಿಸ್ತೀರಿ ಅಂತ ಪ್ರಾಮಿಸ್ ಮಾಡಿದ್ವಿ, ಹಾಗಾಗಿ ಬಂದಿದ್ದಾರೆ. ಸೀಟ್ ಯಾರಿಗೆ ಬೇಕಾಗಿತ್ತು? ಅದು ನನ್ನ ಗರ್ಲ್ ಫ್ರೆಂಡ್ ರಾಜೇಶ್ವರಿ ಅಂತ ಒಬ್ಬಳಿದ್ದಾಳೆ. ಅವಳ ಮಗುಗೆ ಒಂದು ಸೀಟ್ ಬೇಕಿತ್ತು. ಮಗುಗೆ ಸೀಟ್ ಬೇಕು ಅಂದ್ರೆ ಅಮ್ಮಗೆ ಬರ್ಬೇಕು. ತುಮ್ ಕ್ಯೂ ಆಯೇ? ಅದು ರಜಿಯಾ ಮೇಡಮ್, ಅಮ್ಮ ಅಂದ್ರೆ ಸ್ವಂತ ಅಮ್ಮ ಅಲ್ಲ. ಆ ಮಗುನ ರಾಜೇಶ್ವರಿ ದತ್ತು ತಗೊಂಡಿದ್ದಾಳೆ. ಸದ್ಯಕ್ಕೆ ಆ ಮಗುಗೆ ಅವರು ಅಮ್ಮ, ನಾನು ಅಪ್ಪ. ಮಗುಗೆ ಬರೀ ಅಪ್ಪನ ಅಥವಾ ಬೇರೆ? ಅಯ್ಯೋ, ಸದ್ಯಕ್ಕೆ ಮಗುಗೆ ಅಪ್ಪ, ಮುಂದೆ ಏನಾಗತ್ತೋ ಗೊತ್ತಿಲ್ಲಪ್ಪ. ಈ ವಿಷಯ ನಿಮ್ದು ಹೆಂಡತಿಗೆ ಗೊತ್ತು? ಈ ವಿಷಯ ಏನಾದ್ರು ನಮ್ಮ ಹೆಂಡ್ರಿಗೆ ಗೊತ್ತಾಗ್ಬಿಡ್ತು ಅಂದ್ರೆ ಜಿದ್ದು ಪಿಕ್ಚರ್ ಟೈಗರ್ ಪ್ರಭಾಕರ್ ಆಗ್ಬಿಡ್ತಾರೆ. ಹಂಗಾಗಿ ಈ ವಿಷಯ ನಾವು ಮುಚ್ಚಿಟ್ಬಿಟ್ಟಿದೀವಿ. ದಯವಿಟ್ಟು ನಮ್ಮ ಪುಟ್ಟಿಗೆ ಒಂದು ಸೀಟ್ ಕೊಡ್ಬೇಕು. ನೋಡಿ, ಖಾಲಿಗೆ ಇರೋದು ಒಂದೇ ಒಂದು ಸೀಟು. ನೀವು 1.5 ಲಕ್ಷ ಕೊಟ್ರೆ ನಾವು ಸೀಟ್ಗೆ ಕೊಡ್ತೇವೆ. 1.5 ಲಕ್ಷನ? ಅದು ರಾಜೇಶ್ವರಿ ಅವರೇ, ಅಯ್ಯಶಿವನೇ, ಖಂಡಿತವಾಗ್ಲೂ ನಾನು ನಿಮಗೆ ಸೀಟ್ ಕೊಡಿಸ್ತೀನಿ. ಅದೇ ವಿಷಯ ನೀವು ಮಾತಾಡ್ತಾ ಇದ್ದೀನಿ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸೀಟ್ ಫೋನ್ ಇಡಿ, ಕೊಡಿಸ್ತೀನಿ ಇಡ್ರಿ. ಅದು ಮಮತಾ 1.5 ಸ್ವಲ್ಪ ಜಾಸ್ತಿ ಆಯ್ತು, ಅದಕ್ಕೆ ಸ್ವಲ್ಪ. ಅಮ್ಮಗೆ ನಮ್ದುಗೆ ಅವ್ರಿಗೆ ಪ್ರಾಮಿಸ್ ಮಾಡಿಲ್ಲ, ಸ್ವಲ್ಪ ಕನ್ಸೆಷನ್ ಕೊಡಿ. ಓಕೆ ಓಕೆ, ನೋಡಿ ನಮ್ದು ಬೇಟಿಗೆ ಹೇಳ್ತಾರೆ ಅಂತ 50,000ಗೆ ಕಡಿಮೆ ಮಾಡ್ತೇವೆ. ನೀವು 1 ಲಕ್ಷ ಕೊಡಿ. ಈ ಸ್ಲಿಪ್ನ ತೋರಿಸಿ, ನಿಮ್ ಮಗುಗೆ ನಾಳೆ ಅಡ್ಮಿಷನ್ ಮಾಡ್ಕೊತಾರೆ. ಮಮತಾಜ್ ಅವರೇ, ತಮ್ಮಿಂದ ತುಂಬಾ ಉಪಕಾರ ಆಯ್ತು. ಕೊಡಿ. ಹಂಗೆಲ್ಲ ಕೈ ಕುಲುಕ್ಬಾರ್ದು. ಅಲ್ಲ, ತಮ್ಮ ಮಗಳೇ ಹೇಳಿದಾಳೆ, ಕೈ ಇರೋದೇ ಕುಲ್ಕೋಕಂತೆ. ಯಾವ್ದಕ್ಕೂ ನೀವೊಂದ್ಸಲ ಕುಲ್ಕೊಂಬಿಡಿ. ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ.
ರಾಜೇಶ್ವರಿ ಅವರು, ನೀವು ನನ್ನ ಮನೆಗೆ ಬಂದಿದ್ದು ಈ ತುಂಬು ಬೆಳದಿಂಗಳು ಮನೆ ಒಳಗಡೆ ನುಗ್ಗಂ ಬಂದಂಗಾಯ್ತು. ಅದು ರಾಜೇಶ್ವರಿ ಅವರೇ, ಈಗ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಡು ನೀವು ಆಚಾರದಿಂದ ಸ್ವತಃ ಬಿಡಬಾರ್ದು. ಮತ್ತೆ ವಿಷಯ ಹೇಳಿ, ಸಾಯೋದ ಬದುಕೋದ ನಾನ್ ಡಿಸೈಡ್ ಮಾಡಿ. ಯಾಕೋ ರಾಂಗ್ ಆಗವ್ರೆ. ಈ ಡೀಪ್ ವ್ಯಾಲ್ಯೂ ಇಂಗ್ಲಿಷ್ ಸ್ಕೂಲ್ ಹೆಸರು ಕೇಳಿರ್ಬೇಕಲ್ಲ? ಕೇಳಿದ್ದೀನಿ. ಆ ಸ್ಕೂಲ್ನಲ್ಲಿ ನಮ್ಮ ಪುಟ್ಟಿಗೆ ಒಂದು ಸೀಟು ಸಿಕ್ಕೇ ಬಿಡ್ತ ಕಣ್ರೆ, ಸಿಕ್ಕೇ ಬಿಡ್ತು. ಬಾಗ್ಲು? ನಮ್ಮ ಎತ್ತು ತಾಯಣೆಗೂ ಅಲ್ಲಿನ ಪ್ರಿನ್ಸಿಪಲ್ ಅದೇ ಕಣ್ರೆ ರಜಿಯಾ, ನನಗೆ ಸಿಕ್ಕಾಪಟ್ಟೆ ಬೇಕಾದವರು. ಅವ್ರ ಮಗಳೊಬ್ಳಿದ್ದಾಳೆ ಮಮತಾಜ್ ಅಂತ, ಯಾಕಾ ಚಿಕ್ಕಿ ಸುಂದ್ರಿ, ಬರೀ ಕಂಡುಬಿಡ್ರೆ ಸಾಕು ಹಂಗಂಗೆ ಸಾಯಿಸ್ಬಿಡ್ತಾಳೆ. ನನ್ ಮುಂದೆ ಇನ್ನೊಬ್ಬ ಹುಡುಗಿನ ಹೊಗಳ್ತಿರಲ್ಲ, ನೀವು ನಾಚಿಕೆ ಆಗಲ್ಲ? ಅದು ನಮ್ ಕೆಲಸ ಆಗ್ಬೇಕಿತ್ತಲ್ವಾ, ಹಂಗಾಗಿ ಹೋಗಳ್ದೆ ಅಷ್ಟೇನೆ, ನೀವು ಅಪಾರ್ಥ ಮಾಡ್ಕೊಂಬಿಡಿ. ಸಾಕು ಸುಮ್ಮನೆ ರೀ. ನೀವು ನಿಮ್ ಹೆಂಡತಿ ಕಡೆಯಿಂದ ನಂಗೆ ಅವಮಾನ ಮಾಡಿಸ್ಬೇಕು ಅಂತಾನೆ ಇಂಥ ಕೆಲಸ ಮಾಡಿದೀರಾ. ಅಲ್ಲ ಶಿವನೇ, ಏನ್ ಹೇಳ್ತಾ ಇದ್ರ ತಾವು? ಡೀಪ್ ವ್ಯಾಲಿ ಇಂಗ್ಲಿಷ್ ಸ್ಕೂಲಲ್ಲಿ ಸೀಟ್ ಸಿಕ್ಕಿರೋದು ನಮ್ ಕಡೆಯಿಂದ ಅಲ್ಲ, ನಿಮ್ ಹೆಂಡತಿ ಜಾಜಿ ಕಡೆಯಿಂದ. ಸಾಧ್ಯನೇ ಇಲ್ಲ ಬಿಡ್ರಿ ರಾಜೇಶ್ವರಿ ಅವರೇ, ಆ ಪ್ರಿನ್ಸಿಪಾಲ್ ಕೈಗೆ ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಖಚಿತ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ಮನೆ ಇರಿ, ನೀವು ಆ ಜಾಜಿ ಕ್ರೆಡಿಟ್ ಸಿಗ್ಲಿ ಅಂತಾನೆ ಇಂಥ ಕೆಲಸ ಮಾಡಿದ್ದೀರಾ. ಜನ ನನಗೆ ಬೆಳಗ್ಗೆಯಿಂದ ಫೋನ್ ಮೇಲೆ ಫೋನ್ ಮಾಡಿ ಉಗಿತಾ ಇದಾರೆ. ಆ ಜಾಜಿ ನೋಡ್ರಿ ಒಂದ್ ಸೀಟ್ ಕೊಡ್ಸಿದ್ಲು, ನೀವ್ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಬೈತಾ ಇದಾರೆ. ನನ್ ತಾನೆಲ್ಲ ಹಾಳು ಮಾಡ್ಬಿಟ್ರಿ ನೀವು. ಜಾಜಿಯವರೇ, ಜಾಜಿಯವರೇ, ತುಂಬಾ ಥ್ಯಾಂಕ್ಸ್ ರೀ ಆ ಸ್ಕೂಲಲ್ಲಿ ನಮ್ಮ ಪುಟ್ಟಿಗೆ ಸೀಟ್ ಕೊಡ್ಸಿದ್ದಕ್ಕೆ. ಪಾಂಡುರಂಗವ್ರೆ, ನಿಮ್ಗೂ ಥ್ಯಾಂಕ್ಸ್ ರೀ, ಒಳಗೊಳಗೆ ತುಂಬಾ ಸಪೋರ್ಟ್ ಮಾಡಿದ್ರಂತೆ. ಸಾಕು ಸುಮ್ಮನೆ ಇರ್ರಿ, ಇಲ್ಲಿ ಮೊದಲೇ ಹತ್ತಿ ಉರಿತಾ ಇದೆ, ನೀವು ತುಪ್ಪ ಬೇರೆ ಸೋರಿರಿ. ಅಲ್ಲ ಕಣ್ರಿ, ನಿಮ್ಮ ಪುಟ್ಟಿಗೆ ಸೀಟ್ ಸಿಗಬೇಕು ಅಂತ ಪ್ರಿನ್ಸಿಪಾಲ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ನಾನು ನಮ್ಮ ಹೆಸರು ಕೊಡ್ದೇನೆ ಇವ್ರ ಹೆಸರನ್ನ ಕೊಟ್ಟಿದ್ದಾರಲ್ಲ, ನಾನು ಬಿಡ್ತೀನಿ. ರಜೆ ಅವ್ರಿಗೆ ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ವಿಚಾರಿಸಕ್ಕೆ ಅವ್ರಿದ್ರೆ ತಾನೇ ಅಂದ್ರೆ ಆ ವೇಷದಲ್ಲಿ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಿದ್ದು ನಾ